ಒಂದರಿಂದ 3 ಅಧ್ಯಾಯಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಾವು ಧ್ಯಾನ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು 4ನೇ ಅಧ್ಯಾಯದಿಂದ. ಅವಾಗ ನಾನು ಅಂದ್ಕೊಳ್ಳೋದೇನಂತ ಹೇಳಿದ್ರೆ 1ರಿಂದ 3ರವರೆಗೆ ಇರ್ತಕ್ಕಂಥ ಅಧ್ಯಾಯಗಳ ವಿಷಯ ನಾವೇನೇನ ಕಲ್ತಿದ್ದೀವಿ ಅದು ನಿಮ್ ಮನಸ್ಸಲ್ಲಿ ನಿಮ್ ಹೃದಯದಲ್ಲಿ ಇದೆ ಎಂಬುದಾಗಿ ನಾನು ನಂಬ್ಕೊಂಡು ಈಗ 4ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀನಿ. ಸೊ 4ನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಕಲಿಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅಲ್ಲಿ ನಂಬಿಕೆ ಬಗ್ಗೆ ಮತ್ತೆ ಒಳ್ಳೆ ಕ್ರಿಯೆಗಳ ಬಗ್ಗೆ ಅಪೊಸ್ತಲನಾದಂತ ಪೌಲನು ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವಲ್ಲಿ ನೋಡ್ತೇವೆ. ಸೊ ದೇವರು ನಮ್ಮನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು, ನಮ್ಮನ್ನ ಅಂಗೀಕರಿಸಿರ್ತಕ್ಕಂಥದ್ದು ನಮ್ಮ ಒಳ್ಳೆ ಕಾರ್ಯಗಳನ್ನ ನೋಡಿನ ಅಥವಾ ನಮ್ಮ ನಂಬಿಕೆಯನ್ನ ನೋಡಿನ. ಸೊ ಯಾವಾಗ್ಲೂ ಕೂಡ ದೇವರು ನಮ್ಮ ಒಳ್ಳೆ ಕೆಲಸಗಳನ್ನ ನೋಡಿ ನಮ್ಮನ್ನ ಅಂಗೀಕರಿಸಿಲ್ಲ. ನಮ್ಮ ಒಳ್ಳೆ ಕೆಲಸದ ಆಧಾರದ ಮೇಲೆ ನಮ್ಮನ್ನ ಪ್ರೀತಿ ಮಾಡಿಲ್ಲ. ಸೊ ನಮಗೋಸ್ಕರ ಪ್ರಾಣ ಕೊಟ್ಟಿಲ್ಲ. ಸೊ ಇದನ್ನ ನಾನು ಕಳೆದ ಸಾರಿ ಕೂಡ ಹೇಳಿದ್ದೀನಿ. ಸೊ ಈಗ್ಲೂ ಕೂಡ ಹೇಳ್ಬೇಕಾದಂತ ಒಂದು ಅವಕಾಶ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ 4ನೇ ಅಧ್ಯಾಯದಲ್ಲಿ ಈ ಸತ್ಯವನ್ನ ಅಪೊಸ್ತಲನಾದಂತ ಪೌಲನು ಕಲಿಸೋದಕ್ಕೆ ಆಸೆ ಪಡ್ತಾ ಇದೆ. ಅವಾಗ ಸುವಾರ್ತೆಯ ಮೂಲಕ ರಕ್ಷಣೆಯನ್ನ ನಾವು ಹೊಂದ್ಕೊಳ್ಬೇಕಾದ್ರೆ, ಸುವಾರ್ತೆ ನಮ್ಮ ಜೀವನದಲ್ಲಿ ಒಂದು ಶಕ್ತಿಯಾಗಿ ಪರಿವರ್ತನೆಯನ್ನ ಉಂಟು ಮಾಡ್ಬೇಕಾದ್ರೆ ಈ ಸತ್ಯವನ್ನ ನಾವು ಸರಿಯಾದಂತ ರೀತಿಯಲ್ಲಿ ಕಲ್ತಿರ್ಬೇಕು. ಸೊ ಕ್ರೈಸ್ತ ಜೀವನದಲ್ಲಿ ಅಥವಾ ಕ್ರಿಸ್ತಿಯ ಜೀವನದಲ್ಲಿ ಯಾರು ಕೂಡ ಒಳ್ಳೆ ಕ್ರಿಯೆಗಳನ್ನ ಅಥವಾ ಪುಣ್ಯ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ, ಪುಣ್ಯ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ನಾವ್ಯಾರು ಕೂಡ ದೇವರ ಮುಂದೆ ನೀತಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ದೇವರು ನಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಇವನು ನೀತಿವಂತನು ಅಂತ ಹೇಳಿ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ನಮ್ಮ ಪುಣ್ಯ ಕ್ರಿಯೆಗಳ ಮೂಲಕ ಆಗ್ಲಿ ಅಥವಾ ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕವಾಗಿ ಆಗ್ಲಿ ನಾವ್ಯಾರು ಕೂಡ ಪಾಪಗಳ ಕ್ಷಮಾಪಣೆಯನ್ನು, ನಾವು ಇದುವರೆಗೂ ಮಾಡಿದಂತ ಪಾಪಗಳ ಕ್ಷಮಾಪಣೆಯನ್ನ ಪುಣ್ಯ ಕ್ರಿಯೆಗಳ ಮೂಲಕ, ಒಳ್ಳೆ ಕೆಲಸಗಳನ್ನ ಮಾಡೋದರ ಮೂಲಕ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನೀವು ಕೂಡ ನಂಬ್ತೀರಿ ಎಂಬುದಾಗಿ ನಾನು ನಂಬ್ತೇನೆ. ಆದ್ರೆ ಒಂದು ಕ್ರಿಸ್ತಿಯ ಜೀವನದಲ್ಲಿ, ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ದೇವರು ಯಾವಾಗ ಒಳ್ಳೆ ಕಾರ್ಯಗಳನ್ನ ಪರಿಗಣಿಸ್ತಾನೆ ಅಂತ ಹೇಳೋದೇ ಆಗುತ್ತೆ, ಅಥವಾ ಒಳ್ಳೆ ಕಾರ್ಯಗಳಿಗೆ ಒಬ್ಬ ಕ್ರಿಸ್ತಿಯ ಜೀವನದಲ್ಲಿ, ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಒಂದು ಪ್ರಧಾನವಾದಂತ ಸ್ಥಾನ ಇದೆ. ಅದು ಯಾವಾಗ ಅಂತ ಕೇಳೋದೇ ಆದ್ರೆ ಅದು ರಕ್ಷಣೆಯನ್ನ ಹೊಂದಿದ ನಂತರ. ನಾವು ರಕ್ಷಣೆಯನ್ನ ಹೊಂದಿದ ನಂತರ ಅಥವಾ ನಮ್ಮ ಪಾಪಗಳ ಕ್ಷಮಾಪಣೆಯನ್ನ ನಾವು ದೇವರಿಂದ ಪಡ್ಕೊಂಡಂತ ನಂತರ, ನಾವು ದೇವರ ಮಕ್ಕಳಾಗಿ ರೂಪಾಂತರವನ್ನ ಹೊಂದಿದ ನಂತರ ನಾವು ಮಾಡುವಂತ ಒಳ್ಳೆ ಕೆಲಸಗಳಿಗೆ ದೇವರ ರಾಜ್ಯದಲ್ಲಿ ಒಂದು ಸ್ಥಾನ ಇದೆ, ಅದಕ್ಕೊಂದು ಬೆಲೆ ಇದೆ. ಸೊ ದೇವರು ಅವುಗಳಿಗೆ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾನೆ. ಆದ್ರೆ ರಕ್ಷಣೆಯನ್ನ ಹೊಂದೋದಕ್ಕೆ ಮುಂಚೆ, ನಮ್ಮ ಪಾಪಗಳ ಕ್ಷಮಿಸಲ್ಪಡುವುದಕ್ಕೆ ಮುಂಚೆ, ನಾವು ದೇವರ ಮಕ್ಕಳಾಗಿ ರೂಪಾಂತರ ಹೊಂದೋದಕ್ಕೆ ಮುಂಚೆ ನಾವೇನಾದ್ರೂ ಒಳ್ಳೆ ಕೆಲಸಗಳನ್ನ, ಪುಣ್ಯ ಕೆಲಸಗಳನ್ನ ನಾವು ಮಾಡಿ ಅದರಲ್ಲಿ ಹೆಚ್ಚಳ ಪಡೋದೇ ಆದ್ರೆ, ನಾವು ಬೇರೆಯವರಿಗಿಂತ ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಳ್ಳೋದೇ ಆದ್ರೆ, ಸೊ ನಮಗೆ ಅದಕ್ಕೆ ಒಳ್ಳೆ ಪ್ರತಿಫಲ ಇದೆ ಅನ್ಕೊಳ್ಳೋದೇ ಆದ್ರೆ ಅದು ಸತ್ಯ ಅಲ್ಲ. ಸೊ ಅದನ್ನ ಈ 4ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡೋದಕ್ಕೆ ಮುಂಚೆ ನಾವು ತಿಳ್ಕೊಳ್ಬೇಕು. ಕೆಲವರು ಯಾವ ತರ ಇದ್ದಾರೆ ಅಂತ ಹೇಳಿದ್ರೆ,
ಕೆಲವರು ನಂಬ್ತಕ್ಕಂಥದ್ದು ಅಥವಾ ಅವರು ಹೇಳ್ತಕ್ಕಂತ ಒಂದು ಉಪದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವು ರಕ್ಷಣೆ ಹೊಂದೋದಕ್ಕೆ ಮುಂಚೆ ಅಥವಾ ರಕ್ಷಣೆ ಹೊಂದಿದ ನಂತರ ಕೂಡ ನಮ್ಮ ಒಳ್ಳೆ ಕೆಲಸಗಳು ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ಅಂದ್ರೆ ರಕ್ಷಣೆ ಹೊಂದೋದಕ್ಕೆ ಮುಂಚೆ ಒಳ್ಳೆ ಕೆಲಸಗಳಿಗೆ ಯಾವುದೇ ಬೆಲೆ ಇಲ್ಲ. ನಾವು ರಕ್ಷಣೆ ಹೊಂದಿದ ನಂತರ ಕೂಡ ಒಳ್ಳೆ ಕೆಲಸಗಳಿಗೆ ಯಾವುದೇ ಬೆಲೆ ಇಲ್ಲ, ಯಾವುದೇ ಪ್ರಯೋಜನ ಇಲ್ಲ, ಯಾವುದೇ ಸ್ಥಾನ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ಆದ್ರೆ ಅದು ತಪ್ಪು. ಸೊ ನಾವು ರಕ್ಷಣೆ ಹೊಂದಿದ ನಂತರ, ನಾವು ದೇವರ ಮಕ್ಕಳಾದ ನಂತರ, ಸೊ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ ನಂತರ, ಸೊ ನಾವು ದೇವರಲ್ಲಿ ನಂಬಿಕೆ ಇಡೋದರ ಮೂಲಕವಾಗಿ, ಸೊ ದೇವರಿಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ, ದೇವರ ಕೃಪೆಯ ಪ್ರಖ್ಯಾತಿಗೋಸ್ಕರ, ಆ ದೇವರ ಮಕ್ಕಳೆಂಬತಕ್ಕಂಥ ಸಾಕ್ಷಿಯನ್ನ ನೆಲೆಗೊಳ್ಳೋದಕ್ಕೋಸ್ಕರ ನಾವು ಯಾವುದೇ ಒಳ್ಳೆ ಕೆಲಸವನ್ನ ಮಾಡೋದೇ ಆದ್ರೂ ಅದಕ್ಕೆ ದೇವರು ಫಲವನ್ನ ಕೊಟ್ಟೇ ಕೊಡ್ತಾನೆ. ಅದು ದೇವರು ಹೇಳಿದ್ದಾನೆ. ಸೊ ಅದು ನಾವು ಮೊದಲನೇದಾಗಿ ಅರ್ಥ ಮಾಡ್ತೀವಿ. ಸೊ ನಾವೇನಾದ್ರೂ ರಕ್ಷಣೆ ಹೊಂದಿದ ನಂತರ ಅಥವಾ ಪಾಪ ವಿಮೋಚನೆಯನ್ನ ಪಡ್ಕೊಂಡಂತ ನಂತರ ಮತ್ತೆ ನಾವು ಹಳೆ ಕೆಲಸಗಳನ್ನೇ ಮಾಡೋದೇ ಆದ್ರೆ ಅದಕ್ಕೂ ಕೂಡ ಪ್ರತಿಫಲ ಇದ್ದೇ ಇರುತ್ತೆ. ಅದಕ್ಕೆ ಅಪೊಸ್ತಲನಾದಂತ ಪೌಲ ಹೇಳ್ತಕ್ಕಂಥದ್ದು, ನಾವು ಶರೀರದಲ್ಲಿರುವಾಗ ಮಾಡುವಂತ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದಂತ ಪ್ರತಿಫಲವನ್ನ ಹೊಂದೋದಕ್ಕಾಗಿ ನಾವೆಲ್ಲರೂ ಕೂಡ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕೆಂಬುದಾಗಿ. ಸೊ ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಅದರ ಒಂದು ಆಧಾರದ ಮೇಲೆ ನಾವು ಈಗ ಈ ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 1-2 ವಚನಗಳನ್ನ ನಾವೀಗ ಓದೋಣ. ಈ 1-2 ವಚನಗಳು ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಅಪೊಸ್ತಲನಾದಂತ ಪೌಲನು ಅಬ್ರಹಾಮನನ್ನ ಉದಾಹರಣೆಯಾಗಿ ತೆಗೆದುಕೊಂಡು, ಇಲ್ಲಿ ನಂಬಿಕೆ ಮುಖ್ಯನ ಒಳ್ಳೆ ಕ್ರಿಯೆಗಳು ಮುಖ್ಯನ? ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದದ್ದು ನಂಬಿಕೆಯ ಮೂಲಕನ ಅಥವಾ ಪುಣ್ಯ ಕ್ರಿಯೆಗಳ ಮೂಲಕನ ಎಂಬತಕ್ಕಂಥದ್ದನ್ನ ತಿಳಿಸ್ಕೊಡೋದಕ್ಕೆ ಅಬ್ರಹಾಮನನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ ನಾವು ನೋಡ್ಬೋದು. 1-2 ವಚನಗಳನ್ನ ಓದೋದೇ ಆದ್ರೆ ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು? ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲಿ ಅಪೊಸ್ತಲನಾದಂತ ಪೌಲನು ಅಬ್ರಹಾಮನನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಮಾತಾಡ್ತಾ ಇರ್ತಕ್ಕ. ಯಾಕೆ ಅಬ್ರಹಾಮನನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಯಹೂದ್ಯ ಕ್ರೈಸ್ತರಿಗೆ, ರೋಮ ಪಟ್ಟಣದಲ್ಲಿದ್ದಂತ ಯಹೂದ್ಯ ಕ್ರೈಸ್ತರಿಗೆ ಆತನು ಈ ಲೇಖನವನ್ನ ಬರೀತಾ ಇರೋದ್ರಿಂದ ಅಬ್ರಹಾಮನನ್ನ ಉದಾಹರಣೆಯಾಗಿ ಕೊಂಡು ಅಪೊಸ್ತಲನಾದಂತ ಪೌಲನು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಯಹೂದ್ಯರಿಗೆ ಅಬ್ರಹಾಮನು ಅವರ ಮೂಲ ಪಿತೃವಾಗಿದ್ದಾನೆ, ಮೂಲ ತಂದೆಯಾಗಿದ್ದಾನೆ. ಅದಕ್ಕೋಸ್ಕರ ಅಬ್ರಹಾಮನನ್ನ ಉದಾಹರಣೆಯಾಗಿ ತೆಗೆದುಕೊಂಡಿರ್ತಾರೆ. ಇಲ್ಲಿ ಅಬ್ರಹಾಮನನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಅಬ್ರಹಾಮನು ಹೇಗೆ ನೀತೀಕರಿಸಲ್ಪಟ್ಟನು ಅಥವಾ ದೇವರ ದೃಷ್ಟಿಯಲ್ಲಿ ಅಬ್ರಹಾಮನು ಹೇಗೆ ನೀತಿವಂತನಾದನು. ಸೊ ದೇವರು ಅಬ್ರಹಾಮನ ಆ ಲೆಕ್ಕದಲ್ಲಿ ನೀತಿಯನ್ನ ಹೆಂಗೆ ಎಣಿಸಿದನು, ಅದ್ರ ಬಗ್ಗೆ ಬೈಬಲ್ ಏನ್ ಹೇಳುತ್ತೆ ಎಂಬತಕ್ಕಂಥದ್ದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು.
ಯಾಕೆ ಅಂತ ಹೇಳಿದ್ರೆ ಅಬ್ರಹಾಮನು ಇವತ್ತು ಕೂಡ ಯಹೂದ್ಯರಿಗೆ ಮಾತ್ರ ತಂದೆಯಾಗಿಲ್ಲ, ಇಸ್ರಾಯೇಲರಿಗೆ ಮಾತ್ರ ಮೂಲ ಪಿತೃ ಆಗಿಲ್ಲ. ಇವತ್ತು ನಂಬುವಂತ ಕ್ರೈಸ್ತರಿಗೆ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರಾದರೂ ಯೇಸು ಕ್ರಿಸ್ತನನ್ನ ನಂಬಿ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡೋದೇ ಆದ್ರೆ ಅಂತವರಿಗೂ ಕೂಡ ಈ ಅಬ್ರಹಾಮನು ತಂದೆಯಾಗಿದ್ದಾನೆ, ಮೂಲ ಪಿತೃವಾಗಿದ್ದಾನೆ. ಸೊ ಅದಕ್ಕೆ ಆತನಿಗೆ ವಿಶ್ವಾಸಿಗಳ ತಂದೆ ಅಂತ ಹೇಳಿ ಕರೀತಕ್ಕಂಥ, ಆತನು ವಿಶ್ವಾಸಿಗಳ ತಂದೆಯಾಗಿದೆ, ನಂಬುವಂತವರಿಗೆ ತಂದೆಯಾಗಿರ್ತಕ್ಕ. ಸೊ ಆತ್ಮಿಕವಾಗಿ ನಾವು ನೋಡೋದೇ ಆದ್ರೆ ಈಗಲೂ ಕೂಡ ಕ್ರೈಸ್ತರಿಗೆ ಅಬ್ರಹಾಮನ ತಂದೆಯಾಗಿದೆ. ಆದ್ರೆ ಶಾರೀರಿಕವಾಗಿ ನಾವು ನೋಡೋದೇ ಆದ್ರೆ, ಶರೀರ ಸಂಬಂಧವಾಗಿ ನೋಡೋದೇ ಆದ್ರೆ ಅಬ್ರಹಾಮನು ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ಆತನ ತಂದೆಯಾಗಿರ್ತಕ್ಕಂಥದ್ದು. ಸೊ ಇದನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆದ್ರೆ ಈ ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ಹೆಂಗೆ ನೀತಿವಂತನಾದ, ಯಾವ ರೀತಿ ಆತನು ನೀತಿಯನ್ನ ಪಡ್ಕೊಂಡ, ಯಾವ ರೀತಿ ಆ ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಣಿಸಲ್ಪಡ್ತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಕ್ಕ. ಈಗ ನಾವು ಕೂಡ ಹೆಂಗೆ ನಾವು ರಕ್ಷಣೆಯನ್ನ ಪಡ್ಕೊಂಡ್ವಿ, ರಕ್ಷಣೆ ಹೆಂಗೆ ನಮ್ಮ ಲೆಕ್ಕಕ್ಕೆ ಅದು ಹಾಕಲ್ಪಡ್ತು, ನಾವು ಹೆಂಗೆ ಸ್ವಂತ ಮಾಡ್ಕೊಂಡ್ವಿ ಅಂತ ನಾವು ಕೂಡ ಪರೀಕ್ಷೆ ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ಅಬ್ರಹಾಮನ ನೀತಿಯನ್ನ ನಾವು ನೋಡೋದೇ, ಅಬ್ರಹಾಮನು ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡಿದಾನೆ. ಆದ್ರೆ ಅಬ್ರಹಾಮನು ತನ್ನ ಒಳ್ಳೆ ಕೆಲಸಗಳನ್ನ ಮಾಡಿದ್ರ ಮೂಲಕ ದೇವರ ಬಳಿಯಲ್ಲಿ ನೀತೀಕರಿಸಲ್ಪಟ್ಟ, ದೇವರ ದೃಷ್ಟಿಯಲ್ಲಿ ನೀತಿವಂತನಾದ್ನ, ದೇವರ ಬಳಿಯಿಂದ ಆ ನೀತಿಯನ್ನ ಪಡ್ಕೊಂಡ ಅಂತ ಕೇಳೋದೇ ಆದ್ರೆ ನಾವು ಫಸ್ಟ್ ಈ ಆದಿಕಾಂಡ 15ನೇ ಅಧ್ಯಾಯ 5-6 ವಚನಗಳಿಗೆ ಹೋಗ್ಬೇಕು. ಆದಿಕಾಂಡ 15ನೇ ಅಧ್ಯಾಯ 5-6 ವಚನಗಳಲ್ಲಿ ಹೇಳ್ತಕ್ಕಂತ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಆಕಾಶದ ಕಡೆಗೆ ನೋಡು ಅಂದ್ರೆ ಯೆಹೋವನಾದಂತ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡ್ತಾ ಇರ್ತಕ್ಕಂತ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇರ್ತಕ್ಕಂಥ ಮಾತು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನ ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನ ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ನೋಡ್ರಿ, ಇಲ್ಲೇನೆ ಬೈಬಲ್ ಹೇಳ್ತಾ ಇರ್ತಕ್ಕಂಥದ್ದು, ಅಬ್ರಹಾಮನು ಯೆಹೋವನನ್ನ ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬುದಾಗಿ. ಇದೇ ಮಾತನ್ನೇ ಅಪೊಸ್ತಲನಾದಂತ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾ ಇರ್ತಕ್ಕಂಥ. ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಬ್ರಹಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು 3ನೇ ವಚನದಲ್ಲಿ ಹೇಳ್ತಾ ಇರ್ತಕ್ಕಂಥ. ಅಬ್ರಹಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಒಂದು ವಿಷಯ ಗಮನಿಸ್ಬೇಕೇನಪ್ಪಾ ಅಂತ ಹೇಳಿದ್ರೆ, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನಂಬಿಕೆ ಎಂಬತಕ್ಕಂತ ಒಂದು ಪದವನ್ನು ಉಪಯೋಗಿಸಿದಾರಲ್ಲ, ಆ ಒಂದು ಪದ ಇಬ್ರಿಯ ಭಾಷೆಯಲ್ಲಿ ಆಮಾನ್ ಎಂಬತಕ್ಕಂತ AMAN ಎಂಬ ಪದದಿಂದ ಬಂದಿರತಕ್ಕಂಥ. ಈ ಆಮಾನ್ಯನೇ ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ಕೊನೆಯಲ್ಲಿ ಬಳಸ್ತಕ್ಕಂಥ ಒಂದು ಭಾಷೆನೆ ಆಮೇನ್ ಎಂಬುದಾಗಿ.
ಈಗ ನಾವ್ ಹೇಳ್ತಕ್ಕಂತ ಆಮೇನ್ ಇಬ್ರಿಯ ಭಾಷೆಯಲ್ಲಿ ಆಮಾನ್. ಸೊ ಆ ಒಂದು ಆಮಾನ್ ಎಂಬತಕ್ಕಂತ ಪದವನ್ನೇ ಅಬ್ರಾಹ್ಮನು ದೇವರನ್ನ ನಂಬಿದನು ಎಂಬುದಾಗಿ ಹೇಳುವಾಗ ಬಳಸಿರ್ತಕ್ಕಂಥ ಒಂದು ಪದ. ಸೊ ನಾವು ಪ್ರಾರ್ಥನೆಯನ್ನ ಮುಗಿಸುವಾಗ ಕೊನೆಯಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಆಮೇನ್ ಅಂತ ನಾವ್ ಹೇಳ್ತಿರಲ್ಲ. ಸೊ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾನು ಪ್ರಾರ್ಥನೆಯಲ್ಲಿ ದೇವರ ಬಳಿಯಲ್ಲಿ ಕೇಳ್ಕೊಂಡಂತ ವಿಷಯಗಳು ಎಲ್ಲವುಗಳು ಕೂಡ ಹಾಗೆಯೇ ಆಗುತ್ತವೆ, ಆಗಲಿವೆ ಎಂದು ನಾನು ನಂಬುತ್ತೇನೆ ಎಂದು ಅದರ ಅರ್ಥ. ನಾವು ಆಮೇನ್ ಅಂತ ಹೇಳಿದಿರಿ ಅಂದ್ರೆ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಆಮೇನ್ ಅಂದ್ರೆ ನಾನು ಇದುವರೆಗೂ ಪ್ರಾರ್ಥನೆಯಲ್ಲಿ ದೇವರ ಬಳಿಯಲ್ಲಿ ಏನೆಲ್ಲ ಕೇಳ್ಕೊಂಡಿದ್ದೀನಿ ಅದೆಲ್ಲವೂ ಕೂಡ ದೇವರು ಹಾಗೆಯೇ ಆಗಿಸ್ತಾನೆ, ಅದನ್ನ ಹಾಗೆಯೇ ಸಾಧಿಸ್ಕೊಡ್ತಾನೆ, ಅದನ್ನ ನೀಡ್ತಾನೆ, ಹಾಗೆಯೇ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಎಂಬತಕ್ಕಂಥ ಅರ್ಥವನ್ನ ಸೂಚಿಸ್ತಕ್ಕಂಥ. ನಾವ್ ಯಾವೆಲ್ಲ ವಿಷಯಗಳ ಪ್ರಾರ್ಥನೆ ಮಾಡಿದಿದ್ದೋ ಅವೆಲ್ಲವೂ ಕೂಡ ದೇವ್ರು ಕೊಡ್ತಾನೆ ಅಂತ ನಾನು ನಂಬ್ತೀನಿ. ಯಾಕೆಂದ್ರೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ಕೊಂಡಿರೋದ್ರಿಂದ ದೇವರು ಅದನ್ನ ಅನುಗ್ರಹಿಸ್ತಾನೆ. ಸೊ ಹಾಗೆಯೇ ಆಗುತ್ತೆ ಅಂತ ಹೇಳಿ ನಾನು ನಂಬ್ತೇನೆ, ನನಗೆ ನಂಬಿಕೆ ಇದೆ ಎಂಬತಕ್ಕಂಥ ಅರ್ಥವನ್ನ ಸೂಚಿಸ್ತಕ್ಕಂಥದ್ದು. ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದೆ, ದೇವ್ರು ನನಗೆ ಕೊಟ್ಟೇ ಕೊಡ್ತಾನೆ ಎಂಬತಕ್ಕಂಥ ನಂಬಿಕೆ. ಅದು ಹಾಗೆ ಆಗುತ್ತೆ ಎಂಬತಕ್ಕಂಥ ಆ ನಂಬಿಕೆಗೆ ಹೇಳ್ತಕ್ಕಂಥ ಮಾತನೆ ಆಮೇನ್ ಅಂತ ಹೇಳಿ. ಅಥವಾ ದೇವ್ರು ನನ್ನ ಪ್ರಾರ್ಥನೆಯನ್ನ ಕೇಳಿದಾನೆ, ದೇವರು ನನ್ನನ್ನ ಸ್ವೀಕಾರ ಮಾಡಿದಾನೆ ಎಂಬತಕ್ಕಂಥ ಸೂಚನೆಯೇ ಈ ನಂಬಿಕೆ. ಸೊ ಅದನ್ನೇ ಬಹಳ ಹಿಂದಿನ ಕಾಲದಲ್ಲಿ ಆದಿಕಾಂಡದಲ್ಲಿ 15:5 ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಬ್ರಹಾಮನಿಗೆ ನಾನು ನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರಗಳಷ್ಟು ಮಾಡ್ತೇನೆ ಅಂತ ಹೇಳಿ ದೇವರು ಹೇಳಿದಾಗ ಅಬ್ರಹಾಮನಿಗೆ ಎಷ್ಟು ಜನ ಮಕ್ಕಳಿದ್ರು? ದೇವರು ಇದನ್ನ ಹೇಳ್ದ ಅಬ್ರಹಾಮನ ಹತ್ರ, ನಾನು ನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರಗಳಷ್ಟು, ಅಂದ್ರೆ ನಕ್ಷತ್ರಗಳನ್ನ ಯಾರು ಕೂಡ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿನ್ನ ಸಂತತಿಯನ್ನ ಯಾರು ಕೂಡ ಎಣಿಸೋದಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟು ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ್ರಲ್ಲ ಅಬ್ರಾಹ್ಮನ ಹತ್ರ. ಆ ಮಾತನ್ನ ದೇವರು ಅಬ್ರಾಹ್ಮನ ಹತ್ರ ಮಾತಾಡಿದಾಗ ಅಬ್ರಹಾಮನಿಗೆ ಎಷ್ಟು ಜನ ಮಕ್ಕಳಿದ್ರು? ದೇವರು ಆ ಮಾತನ್ನ ಹೇಳಿದಾಗ ಅಬ್ರಾಹ್ಮನಿಗೆ ಒಂದು ಮಗು ಕೂಡ ಇರ್ಲಿಲ್ಲ, ಒಂದು ಸಂತತಿ ಕೂಡ ಇರ್ಲಿಲ್ಲ. ಸೊ ಆತನ ಬಳಿಯಲ್ಲಿ ಒಂದು ಮಗು ಕೂಡ ಇಲ್ಲದೆ ಇರುವಾಗ್ಲೂ ಕೂಡ ನಾನು ಅಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ದೇವರು ಹೇಳಿದಂತ ಮಾತನ್ನ ಅಬ್ರಹಾಮನು ನಂಬಿದನು. ಒಂದು ಮಗು ಇಲ್ಲದೆ ಇದ್ರೂ ಕೂಡ ಆತನು ಅದನ್ನ ಸಂಪೂರ್ಣವಾಗಿ ದೇವರ ಮಾತನ್ನ ನಂಬಿದನು ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥ. ಸೊ ಆತನ ದೇವರನ್ನ ನಂಬ, ದೇವರ ಮಾತುಗಳನ್ನ ನಂಬ. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಇಲ್ಲಿ ಬೈಬಲ್ ಹೇಳ್ತಾ ಇರ್ತಕ್ಕಂಥ. ಸೊ ಅಬ್ರಹಾಂ ಏನು ಮಾಡಿಲ್ಲ. ಸೊ ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎಣಿಸಲ್ಪಡ್ಬೇಕಾದ್ರೆ ಅದು ಅವನ್ ಮಾಡಿದಂತ ಒಳ್ಳೆ ಕೆಲಸಗಳಿಂದ. ಅವನ್ ಜಸ್ಟ್ ದೇವರ ಮಾತುಗಳನ್ನ ನಂಬ. ಸೊ ಅದರಿಂದ ದೇವ್ರ ಏನ್ ಮಾಡ್ದ ಅಂತ ಹೇಳಿದ್ರೆ, ಅವನ್ ಲೆಕ್ಕಕ್ಕೆ, ಅವನ ಅಕೌಂಟ್ಗೆ ನೀತಿಯನ್ನ ಹಾಕದ. ಅವನ ಅಕೌಂಟ್ ಅಲ್ಲಿ ನೀತಿಯನ್ನ ದೇವರು ಹಾಕಿದ್ರು. ಸೊ ಆ ನೀತಿ ಅವನಿಗೆ ಸ್ವಂತವಾಯಿತು. ಅವನ ಅಕೌಂಟ್ ಅಲ್ಲಿ ನೀತಿ ಇರೋದ್ರಿಂದ ಅವನು ದೇವರ ಮುಂದೆ ನೀತಿವಂತನ, ದೇವರು ಅವನನ್ನ ನೀತಿವಂತನನ್ನಾಗಿ ಸ್ವೀಕಾರ ಮಾಡ. ಆದ್ರೆ ಇಲ್ಲಿ ನಾನು ಮತ್ತೆ ಕೇಳ್ತಕ್ಕಂತ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅಬ್ರಹಾಮನನ್ನ ದೇವರು ನೀತಿವಂತನನ್ನಾಗಿ ಸ್ವೀಕಾರ ಮಾಡಿದ್ದು
ಯಾವ ಕಾರಣದಿಂದ? ನಂಬಿಕೆ ಕಾರಣನ, ಅಥವಾ ಅವನ ಒಳ್ಳೆ ಕೆಲಸ, ಅಥವಾ ಅವನ ಪುಣ್ಯ ಕ್ರಿಯೆಗಳ ಕಾರಣ? ನಂಬಿಕೆ. ಯಾವುದು? ನಂಬಿಕೆ. ಆದ್ರೆ ಅಬ್ರಹಾಮನ್ ಒಳ್ಳೆ ಕೆಲಸ ಮಾಡಿಲ್ವಾ? ಸುಮಾರು ಒಳ್ಳೆ ಕೆಲಸ ಮಾಡಿದ್ದಾನೆ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ದೇವರು ಅವನನ್ನ 12ನೇ ಅಧ್ಯಾಯದಲ್ಲಿ ನಾವು ನೋಡೋದೇ ಆದ್ರೆ, ದೇವರು ಅವನನ್ನ ಕರೀತಾರೆ. ದೇವರು ಅವನನ್ನ ಕರೆದಾಗ ಅಬ್ರಹಾಮನು ಕಲ್ದೆಯರ ದೇಶವಾಗಿರ್ತಕ್ಕಂಥ ಊರ್ ಎಂಬತಕ್ಕಂಥ ಗ್ರಾಮದಲ್ಲಿ ವಾಸವಾಗಿದ್ದ. ಆದ್ರೆ ದೇವರು ಕರೆದಾಗ ಆ ದೇಶವನ್ನ, ಊರನ್ನ, ಕುಟುಂಬದವ್ರನ್ನೆಲ್ಲ ಬಿಟ್ಟು ದೇವರು ತೋರಿಸ್ತಕ್ಕಂಥ ದೇಶಕ್ಕೆ ಅವನು ಹೊಟ್ಟೋದ. ಅದು ಒಳ್ಳೆ ಕೆಲಸ ಅಲ್ಲ. ಸೊ ಅದೇ ರೀತಿ ನಾವು ನೋಡೋದೇ ಆದ್ರೆ, ಅಬ್ರಹಾಮನು ತನ್ನ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ಕೂಡ ಪ್ರಕಟಪಡಿಸ್ಕೊಂಡಿದ್ದಾನೆ. ವಿಶೇಷವಾಗಿ ತನಗಿದ್ದಂತ ಒಬ್ಬನೇ ಮಗನು ಈಸಾಕನು. ದೇವ್ರು ಹೇಳ್ತಾರೆ, ನೀನು ಮೊರಿಯಾ ಬೆಟ್ಟದಲ್ಲಿ ಹೋಗಿ ನಿನಗಿರ್ತಕ್ಕಂಥ ಮಗನನ್ನ ನನಗೆ ಯಾಗವಾಗಿ ನೀನು ಬಲಿ ಕೊಡಬೇಕು ಅಂತ ಹೇಳಿ. ಆದ್ರೆ ಆತನ ಅದನ್ನ ಮಾಡ್ತಾನೆ ಅಬ್ರಹಾಮನು. ಅಲ್ಲೂ ಕೂಡ ಅವನ ಒಳ್ಳೆ ಕ್ರಿಯೆಗಳನ್ನ ಆ ನಾವಲ್ಲಿ ಗಮನಿಸಬಹುದು. ಆದ್ರೆ ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದು ಈ ಕೆಲಸಗಳನ್ನ ಮಾಡಿದ್ರ ಮೂಲಕನ. ಉದಾಹರಣೆಗೆ ನಾನು ಹೇಳ್ತೀನಿ, ಏನು ಅಂತ ಹೇಳಿದ್ರೆ, ದೇವರು ಅಬ್ರಹಾಮನಿಗೆ ಆತನ ಕಲ್ದೆಯರ ದೇಶವನ್ನ, ಬಂಧು ಬಳಗವನ್ನ, ಸ್ವಂತ ಗ್ರಾಮವನ್ನ ಬಿಟ್ಟು ಬಂದಿದ್ರಿಂದ ಅವನನ್ನ ನೀತಿವಂತನನ್ನಾಗಿ ಸ್ವೀಕಾರ ಮಾಡಲಿಲ್ಲ. ಅವನ ಲೆಕ್ಕಕ್ಕೆ ನೀತಿ ಎಣಿಸಲ್ಪಡ್ಲಿಲ್ಲ. ಎರಡನೇದಾಗಿ, ತನ್ನ ಸ್ವಂತ ಮಗನನ್ನ ಮೊರಿಯಾ ಬೆಟ್ಟದಲ್ಲಿ ದೇವರಿಗೋಸ್ಕರ ಬಲಿ ಕೊಡುವಾಗ ಆ ಕೆಲಸವನ್ನ ನೋಡಿ ದೇವರು ಅವನ ಲೆಕ್ಕಕ್ಕೆ ನೀತಿಯನ್ನ ಹಾಕಲಿಲ್ಲ. ಅವನನ್ನ ನೀತಿವಂತನು ಅಂತ ಹೇಳಿ ಆತನನ್ನ ಸ್ವೀಕಾರ ಮಾಡಲಿಲ್ಲ. ಸೊ ಈ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಇರಬೇಕು. ಸೊ ಅಬ್ರಹಾಮನ್ ಜೀವನದಲ್ಲಿ ಒಳ್ಳೆ ಕ್ರಿಯೆಗಳಿದೆ. ಆದ್ರೆ ಆ ಒಳ್ಳೆ ಕ್ರಿಯೆಗಳನ್ನ ಮಾಡಿದ್ರ ಮೂಲಕ ಆತನ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಲಿಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇರ್ತಕ್ಕಂಥದ್ದು ನೋಡ್ರಿ ಇನ್ನೊಂದ್ಸಾರಿ. ಸೊ ನೀವು ಈ 1-2 ವಾಕ್ಯಗಳನ್ನ ನಾವು ಓದೋದೇ ಆದ್ರೆ, ಅಲ್ಲಿ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳುತ್ತೆ. ಸೊ ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ನಾವು ಒಳ್ಳೆ ಕೆಲಸಗಳನ್ನ ಮಾಡೋದರ ಮೂಲಕ ಹೊಗಳಿಕೊಳ್ಳೋದಕ್ಕೆ ಆಸ್ಪದ ಇರುತ್ತೆ. ಯಾರ ಮುಂದೆ ಆಸ್ಪದ ಇರುತ್ತೆ? ಮನುಷ್ಯರ ಮುಂದೆ ಆಸ್ಪದ ಇರುತ್ತೆ. ನಮ್ಮ ಒಳ್ಳೆ ಕ್ರಿಯೆಗಳನ್ನ, ಪುಣ್ಯ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ಜನರು ನಮ್ಮನ್ನ ಹೊಗಳಬಹುದು, ಜನರು ನಮ್ಮನ್ನ ನೀತಿವಂತರನ್ನಾಗಿ ಅಂದುಕೊಳ್ಳಬಹುದು, ಜನರು ನಮ್ಮನ್ನ ಆತ್ಮೀಕ ಮನುಷ್ಯನ ಅಂತ ಹೇಳಿ ಅವ್ರು ತಿಳ್ಕೊಳ್ಬಹುದು. ಆದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರ ಮುಂದೆ ಹೊಗಳಿಕೊಳ್ಳೋದಕ್ಕೆ ಆಸ್ಪದ ಇರೋದಿಲ್ಲ, ದೇವರ ಮುಂದೆ ನೀತಿವಂತರಾಗೋದಕ್ಕೆ ಆಸ್ಪದ ಇರೋದಿಲ್ಲ, ದೇವರ ಮುಂದೆ ನಾವು ಆತ್ಮೀಕ ವ್ಯಕ್ತಿಗಳಾಗಿ ನಿಂತ್ಕೊಳ್ಳೋದಕ್ಕೆ ಆಸ್ಪದ ಇರೋದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮನುಷ್ಯರ ದೃಷ್ಟಿಯಲ್ಲಿ ಅಲ್ಲ, ದೇವರ ದೃಷ್ಟಿಯಲ್ಲಿ, ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ ಇರ್ತಕ್ಕಂಥ ಸ್ಥಾನದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ. ಸೊ ದೇವರ ದೃಷ್ಟಿಯಲ್ಲಿ, ದೇವರ ಮುಂದೆ ಅಬ್ರಹಾಮನು ನೀತಿವಂತನಾಗಿದ್ದು ಹೆಂಗೆ ಅಂತ ಕೇಳೋದೇ ಆದ್ರೆ, ಅದು ನಂಬಿಕೆಯ ಮೂಲಕನೇ ಹೊರತು ಸ್ವಂತ ಕ್ರಿಯೆಗಳ ಮೂಲಕವಾಗಿ ಅಲ್ಲ. ನಂಬಿಕೆ ಬಹಳ 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 ಇಂಪಾರ್ಟೆಂಟ್. ಅದಕ್ಕೇನೆ ಯಾಕೋಬನು ಬರೆದ ಪತ್ರಿಕೆ 2:26 ನಾವು ಓದೋದೇ ಆದ್ರೆ, ಯಾಕೋಬನು ಬರೆದ ಪತ್ರಿಕೆ
2:26 ಹೇಳ್ತಕ್ಕಂಥ ವಿಷಯ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ನೋಡ್ರಿ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಅಂದ್ರೆ ಏನು? ಇಲ್ಲಿ ಯಾಕೋಬನು ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಜೀವ ಇರುವಂತ ನಂಬಿಕೆಗೋ ಸತ್ತಂತ ನಂಬಿಕೆಗೂ ಇರುವ ವ್ಯತ್ಯಾಸವನ್ನ ಇಲ್ಲಿ ಯಾಕೋಬನು ಈ ಯಾಕೋಬನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಮಾತಾಡ್ತಾ ಇರ್ತಕ್ಕಂಥ. ಸೊ ಇವತ್ ನಾವು ಕೂಡ ಜೀವ ಇರುವಂತ ನಂಬಿಕೆನೂ ಇದೆ, ಸತ್ತಂತ ನಂಬಿಕೆನೂ ಇದೆ. ಆ ಸತ್ತಂತ ನಂಬಿಕೆಗೆ ಹೇಳ್ತಕ್ಕಂಥದ್ದೇ ನಿರ್ಜೀವ ನಂಬಿಕೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಎಂಬುದು. ಸತ್ತ ನಂಬಿಕೆ, ಜೀವ ಇರುವಂತ ನಂಬಿಕೆ. ಆವಾಗ ನಮಗೆ ಯಾವ ತರ ನಂಬಿಕೆ ಇದೆ ಅಂತ ಹೇಳಿ ನಮ್ಮನ್ನ ನಾವೇ ಪರಿಶೋಧನೆ ಮಾಡ್ತೀವಿ. ಸೊ ಇಲ್ಲಿ ಒಳ್ಳೆ ಕ್ರಿಯೆಗಳ ಮೂಲಕ ನೀತೀಕರಿಸಲ್ಪಟ್ಟಿದ್ದೇವೆ ಎಂದು ತಪ್ಪಾಗಿ ತಿಳ್ಕೊಳ್ಬಾರ್ದು. ಇಲ್ಲಿ ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ವಿಷಯ ಏನಪ್ಪಾ ಅಂತ ಹೇಳಿ, ಸೊ ಇದು ಓಪನ್ ಬುಕ್ ತರ ಇಲ್ಲಿ ಅಪೊಸ್ತಲ ಯಾಕೋಬನ ಇಲ್ಲಿ ಮಾತಾಡ್ತಾರೆ, ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿ ಮಾತಾಡ್ತಾರೆ. ಏನು ಅಂತ ಹೇಳಿದ್ರೆ, ಜೀವ ಇರ್ತಕ್ಕಂಥ ನಂಬಿಕೆ, ಜೀವ ಇಲ್ಲದೆ ಇರ್ತಕ್ಕಂಥ ನಂಬಿಕೆಗೆ ವ್ಯತ್ಯಾಸ. ಜೀವ ಇರ್ತಕ್ಕಂಥ ನಂಬಿಕೆ ನಮ್ಮನ್ನ ದೇವರ ಸನ್ನಿಧಿಯಲ್ಲಿ ನೀತಿವಂತನನ್ನಾಗಿ ಮಾಡುತ್ತೆ. ಸೊ ಜೀವ ಇರ್ತಕ್ಕಂಥ ನಂಬಿಕೆ ದೇವರನ್ನ ಸಜೀವವಾಗಿ ಅಥವಾ ಸಕ್ರಿಯವಾಗಿ ನಂಬುವಂತೆ ಮಾಡುತ್ತೆ. ಸೊ ಜೀವ ಇರ್ತಕ್ಕಂಥ ನಂಬಿಕೆ ನಮ್ಮನ್ನ ಯಥಾರ್ಥವಾದಂತ ರಕ್ಷಣೆಗೆ ನಮ್ಮನ್ನ ನಡೆಸುತ್ತೆ. ಸೊ ನಿರ್ಜೀವ ನಂಬಿಕೆ ಅಥವಾ ಸತ್ತ ನಂಬಿಕೆ ಇರ್ತಕ್ಕಂಥ ವ್ಯತ್ಯಾಸ. ಸತ್ತ ನಂಬಿಕೆ ಅಂದ್ರೆ ಏನು? ಸತ್ತ ನಂಬಿಕೆ ಅಂತ ಹೇಳಿದ್ರೆ ಅದು ನಮ್ಮ ಬುದ್ಧಿಯಿಂದ ನಂಬತಕ್ಕಂಥದ್ದು. ಆ ನಂಬಿಕೆಯಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ. ಅರ್ಥ? ಕೆಲವರಿಗೆ ಅಂತ ಒಂದು ನಂಬಿಕೆ ಇರುತ್ತೆ. ಅವರು ನಂಬಿಕೆಯಲ್ಲಿ ಯಾವಾಗಲೂ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಸೊ ಅಂತ ಒಂದು ನಂಬಿಕೆ, ಅದಕ್ಕೆ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇಂಟೆಲೆಕ್ಚುವಲ್ ಫೇತ್ ಎಂಬುದು. ಇಂಟೆಲೆಕ್ಚುವಲ್ ಫೇತ್. ಸೊ ದೆವ್ವಗಳಿಗೆ ಅಂತ ನಂಬಿಕೆ ಇದೆ ಎಂಬುದಾಗಿ ಯಾಕೋಬನ್ ತಿಳಿಸ್ತಾ ಇರ್ತಾರೆ. ಸೊ ದೆವ್ವಗಳು ಕೂಡ ನನ್ನ ನಂಬಿಕೆ ಇದೆಯಂತೆ, ದೆವ್ವಗಳು ಕೂಡ ನಂಬ್ತಾವಂತೆ. ಆದ್ರೆ ದೆವ್ವಗಳ ನಂಬಿಕೆ ಇಂಟೆಲೆಕ್ಚುವಲ್ ಫೇತ್ ಅಥವಾ ಸತ್ತ ನಂಬಿಕೆ ಎಂಬುದಾಗಿ ಇಲ್ಲಿ ಯಾಕೋಬನು ಹೇಳ್ತಾರೆ. ಸೊ ನಾವು 2ನೇ ಅಧ್ಯಾಯ 19ನೇ ವಾಕ್ಯ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು ಓದೋದೇ. ಅಲ್ಲಿ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದೇವರು ಒಬ್ಬನೇ, ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದರಿ ನಡಗುತ್ತವೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರು ಒಬ್ಬನೇ ಅಂತ ಹೇಳಿ ನೀನು ನಂಬ್ತೀಯ. ಸೊ ಅದೇ ತರ ದೆವ್ವಗಳು ಕೂಡ ನಂಬ್ತವಂತೆ. ನಮಗೂ ನಂಬಿಕೆ ಇದೆ, ದೆವ್ವಗಳಿಗೂ ಕೂಡ ನಂಬಿಕೆ ಇದೆ. ದೆವ್ವಗಳು ನಂಬುವಂಥದ್ದು ಒಬ್ಬ ದೇವರನ್ನೇ, ನೀವು ಮತ್ತು ನಾನು ನಂಬತಕ್ಕಂಥದ್ದು ಕೂಡ ಒಬ್ಬ ದೇವರನ್ನೇ. ಸೊ ದೆವ್ವಗಳಿಗೆ ನಿಜವಾದ ದೇವರು ಯಾರು, ಸುಳ್ಳು ದೇವರುಗಳು ಯಾರು ಅಂತ ಚೆನ್ನಾಗಿ ಗೊತ್ತುಂಟು. ಸೊ ಅದಕ್ಕೆ ನಿಜವಾಗಿ
ಈತನೇ ದೇವರು ಎಂಬುದಾಗಿ ಯೇಸು ಕ್ರಿಸ್ತನನ್ನ ನಂಬತಕ್ಕಂಥದ್ದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನಿಗೆ ಅವು ಎದುರ್ತವಂತೆ, ಯೇಸು ಕ್ರಿಸ್ತನ ಮುಂದೆ ಅವು ನಡುತ್ತವಂತೆ. ಆದ್ರೆ ನಾವು ಕೂಡ ಯೇಸು ಕ್ರಿಸ್ತನ ಹೆಸರನ್ನ ಹೇಳ್ತಾರೆ, ಆದ್ರೆ ನಮ್ಗೆ ಹೆದರಿಕೆನೂ ಇಲ್ಲ, ನಮಗೆ ನಡುಕನೂ ಇಲ್ಲ. ಆಗಿರೋದೇ ಆದ್ರೆ ಸೊ ನಮಗಿಂತ ದೆವ್ವಗಳೇ ಬೆಸ್ಟ್ ಅನಿಸ್ತದೆ. ಯಾಕೆಂದ್ರೆ ಅವು ಎದುರ್ತವೆ, ಅವು ನಡುತ್ತವೆ. ನಮಗ್ ದೇವ್ರಂದ್ರೆ ಭಯನೇ ಇಲ್ಲ. ಫುಲ್ ತಾತ್ಸಾರ ಆಗ್ಬಿಟ್ಟೈತಿ ಇವಾಗ ದೇವ್ರು ಅಂತ ಹೇಳಿ, ಏರೇ ಮಾಡಲ್ಲ. ಸೊ ಆದ್ರೆ ಈ ವಿಷಯದಲ್ಲಿ ನಾವು ನೋಡೋದೇ ಹಾಗೆ, ದೆವ್ವಗಳು ನಮಗಿಂತ ಅಡ್ವಾನ್ಸ್ ಆಗಿದ್ದಾವೆ ಅಂತ ಹೇಳಿ ನಾವಿವತ್ತು. ಆದ್ರೆ ಇಲ್ಲಿ ಒಂದು ವಿಷಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಏನು ಅಂತ ಹೇಳೋದು, ದೆವ್ವಗಳಿಗೂ ಗೊತ್ತು ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಪಿಗಳಿಗಾಗಿ ತನ್ನ ಪ್ರಾಣನ ಕೊಟ್ಟಿದ್ದಾನೆ ಅಂತ ಹೇಳಿ. ಅವು ಅದನ್ನ ನಂಬ್ತವೆ, ಯಾಕಂದ್ರೆ ಸತ್ಯ ಅವುಗಳಿಗೆ ಗೊತ್ತು. ಅದೇ ರೀತಿ ನೀವು ಕೂಡ ನಂಬ್ತೀರಿ. ಆದ್ರೆ ದೆವ್ವಗಳಿಗೆ ಗೊತ್ತು ಯೇಸು ಕ್ರಿಸ್ತನ ಮೂಲಕ ಮಾತ್ರ ರಕ್ಷಣೆ, ಆತನಿಂದ ಮಾತ್ರ ಮನುಷ್ಯರು ರಕ್ಷಣೆಯನ್ನ, ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯ ಅಂತ. ಆದ್ರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕೇನಪ್ಪ ಅಂತ ಹೇಳಿ, ಈ ದೆವ್ವಗಳ ನಂಬಿಕೆ ಇದೆಯಲ್ಲ, ನಮಗೂ ಕೂಡ ನಂಬಿಕೆ ಇದೆ, ದೆವ್ವಗಳಿಗೂ ಕೂಡ ನಂಬಿಕೆ ಇದೆ. ಆದ್ರೆ ಈ ದೆವ್ವಗಳ ನಂಬಿಕೆ ದೆವ್ವಗಳನ್ನ ರಕ್ಷಿಸುತ್ತಾ, ದೆವ್ವಗಳ ನಂಬಿಕೆ ದೆವ್ವಗಳ ರಕ್ಷಣೆಗೆ ಸಹಾಯ ಮಾಡುತ್ತಾ, ದೆವ್ವಗಳ ನಂಬಿಕೆ ದೆವ್ವಗಳನ್ನ ನರಕದ ಶಿಕ್ಷೆಯಿಂದ ಬಿಡಿಸೋದಕ್ಕೆ ಸಾಧ್ಯನಾ? ಯಾಕಂದ್ರೆ ದೆವ್ವಗಳು ಕೂಡ ಒಬ್ಬನೇ ದೇವರಿದ್ದಾನೆ ಅಂತ ನಂಬ್ತವೆ, ದೆವ್ವಗಳು ಕೂಡ ದೇವರಿಗೆ ಎದುರ್ತವೆ, ದೆವ್ವಗಳು ಕೂಡ ದೇವರ ಮುಂದೆ ನಡುಗ್ತವೆ. ದೇವರು ಅಂತ ಹೇಳಿದ್ರೆ ಭಯ ಇದೆ. ಸತ್ಯವಾದಂತ ದೇವರು ಯೇಸು ಕ್ರಿಸ್ತನೇ ಅಂತ ಗೊತ್ತು, ಯೇಸು ಕ್ರಿಸ್ತನೇ ಪಾಪಿಗಳ ರಕ್ಷಕನು ಅಂತ ಗೊತ್ತು. ಆದ್ರೆ ಇಷ್ಟೆಲ್ಲಾ ನಾಲೆಡ್ಜ್ ಇಟ್ಟಿರ್ತಕ್ಕಂತ, ಇಷ್ಟೆಲ್ಲವನ್ನ ನಂಬ್ತಕ್ಕಂತ ಈ ದೆವ್ವಗಳು ರಕ್ಷಣೆ ಹೊಂದೋದಕ್ ಸಾಧ್ಯನಾ? ರಕ್ಷಣೆ ಹೊಂದೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದೆವ್ವಗಳಿಗೆ ನಂಬಿಕೆ ಇದೆ, ಆದ್ರೆ ದೆವ್ವಗಳಿಗೆ ವಿಧೇಯತೆ ಇಲ್ಲ. ಅದಕ್ಕೆ ದೆವ್ವಗಳು ಯಾವಾಗ್ಲೂ ಕೂಡ ದೇವರಿಗೆ ವಿರುದ್ಧವಾದಂತ ಕೆಲಸಗಳನ್ನ ಮಾಡ್ತವೆ. ಹಾಗಿರೋದೇ ಆದ್ರೆ ಸೊ ಜೀವ ಇರ್ತಕ್ಕಂಥ ನಂಬಿಕೆಗೂ ಜೀವ ಇಲ್ಲದೆ ಇರ್ತಕ್ಕಂಥ ನಂಬಿಕೆಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಜೀವ ಇರ್ತಕ್ಕಂಥ ನಂಬಿಕೆ ಒಬ್ಬ ಮನುಷ್ಯನನ್ನ ವಿಧೇಯತೆಗೆ ನಡೆಸುತ್ತೆ. ಸೊ ವಿಧೇಯತೆಗೆ ಆತನನ್ನ ನಡೆಸೋದು ಮಾತ್ರವಲ್ಲ, ಆ ನಿಜವಾದಂತ ಜೀವವುಳ್ಳ ನಂಬಿಕೆ ಅವನನ್ನ ರಕ್ಷಣೆಗೆ ನಡೆಸುತ್ತೆ. ಆ ನಿಜವಾದಂತ ನಂಬಿಕೆ ಅವನನ್ನ ನೀತಿವಂತನನ್ನಾಗಿ ಮಾಡುತ್ತೆ. ಆ ನಿಜವಾದಂತ ಜೀವವುಳ್ಳ ನಂಬಿಕೆ ಅವನನ್ನ ನರಕದಿಂದ, ಮರಣದಿಂದ, ನಾಶದಿಂದ ತಪ್ಪಿಸ್ತದೆ. ಆದ್ರೆ ಇಂಟೆಲೆಕ್ಚುಯಲ್ ಫೇತ್ ಅಥವಾ ಬುದ್ಧಿಯುಳ್ಳ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರು, ಅದು ದೇವ್ರು ಇದಾನೆ ಅಂತ ನಂಬುತ್ತೆ, ದೇವ್ರು ಒಬ್ಬನೇ ಅಂತ ನಂಬುತ್ತೆ, ದೇವರೇ ರಕ್ಷಕನು ಅಂತ ಹೇಳಿ ನಂಬುತ್ತೆ, ದೇವರ ಮೂಲಕ ರಕ್ಷಣೆ, ದೇವರ ಮೂಲಕ ಮಾತ್ರ ರಕ್ಷಣೆ ಅಂತ ನಂಬುತ್ತೆ. ಆದ್ರೆ ದೇವರಿಗೆ ವಿಧೇಯತೆಯನ್ನ ತೋರಿಸೋದಿಲ್ಲ, ವಿಧೇಯತೆ ಇಲ್ಲ. ಸೊ ಈಗ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರು, ಅಬ್ರಹಾಮನು, ಈಗ ಅಬ್ರಹಾಮನಿಗೆ ದೇವರು ಹೇಳಿದ್ರು, ನೀನು ನಿನ್ನ ಮಗನನ್ನ ಕರ್ಕೊಂಡು ಹೋಗಿ ಮೊರಿಯಾ ಬೆಟ್ಟದಲ್ಲಿ ನೀನು ಯಾಗವಾಗಿ ಸಮರ್ಪಿಸ್ಬೇಕು ಅಂತ ಹೇಳಿ. ಅದೇ ಬುದ್ಧಿಯುಳ್ಳ ನಂಬಿಕೆ ಏನ್ ಮಾಡುತ್ತೆ ಗೊತ್ತಾ? ಬುದ್ಧಿಯುಳ್ಳ ನಂಬಿಕೆ ಕ್ಯಾಲ್ಕುಲೇಟಿವ್. ಏನಂತ ದೇವ್ರು ಹೇಳಿದಾನೆ, ಆದ್ರೆ ನನಗಿರ್ತಕ್ಕಂಥದ್ದು ಒಬ್ನೇ ಮಗ, ಈತನನ್ನ ಹೆಂಗ್ ಕೊಡೋದು? ಕೊಡೋದಕ್ ಸಾಧ್ಯ ಇಲ್ಲ.
ಅದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ ಕಂಡುಹಿಡಿಯೋಣ. ಈಗ ಅಬ್ರಾಹ್ಮನಿಗೆ ದೇವ್ರು ಹೇಳಿದ್ರು, ನಿನ್ನ ಸ್ವದೇಶವನ್ನ, ಬಂಧು ಬಳಗವನ್ನ, ಊರನ್ನ ಬಿಟ್ಬಿಟ್ಟು ನಾನ್ ತೋರಿಸ್ತಕ್ಕಂಥ ದೇಶಕ್ಕೆ ಹೋಗ್ಬೇಕು ಅಂತ. ಇಂಟೆಲೆಕ್ಚುಯಲ್ ಫೈತ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ನಾನು ಇಲ್ಲಿ ಸೆಟ್ಲ್ ಆಗಿದ್ದೀನಿ, ಇದನ್ನೆಲ್ಲ ಬಿಟ್ಬಿಟ್ಟು ಹೋದ್ರೆ ಮತ್ತೆ ಕತೆ ಹೆಂಗೆ, ನಾಳೆ ಏನಾಗ್ತೀನೋ ಗೊತ್ತಿಲ್ಲ, ಅಲ್ಲಿ ನಮ್ಮವ್ರು ಯಾರು ಇಲ್ಲ, ಯಾರು ನೋಡ್ತಾರೋ, ಯಾರು ಬರ್ತಾರೋ, ನನ್ ಕಷ್ಟಕ್ಕೆ ಯಾರಾಗ್ತಾರೋ. ಇಂಟೆಲೆಕ್ಚುಯಲ್ ಫೇತ್. ಸೊ ವಿಧೇಯತೆ ಇಲ್ಲ, ವಿಧೇಯತೆ ತುಂಬಾ ಕಡಿಮೆ. ಅದು ಲಾಭ ನಷ್ಟಗಳ ಮೇಲೆ ದೇವರನ್ನ ನಂಬತಕ್ಕ. ಸೊ ಅದಕ್ಕೆ ಹೇಳ್ತಕ್ಕಂಥದ್ದು ಏನು ಅಂತ, ಡೆಡ್ ಫೇತ್ ಎಂಬುದು. ಸೊ ದೆವ್ವಗಳಿಗಿರ್ತಕ್ಕಂಥ ನಂಬಿಕೆ. ಸೊ ಆ ನಂಬಿಕೆಯಿಂದ ನಾವು ನೀತಿವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆಯಿಂದ ನಾವು ದೇವರ ಸನ್ನಿಧಿಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ದೇವರ ಸನ್ನಿಧಿಯಲ್ಲಿ ನಾವು ನಿತ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಅಬ್ರಹಾಮನು ದೇವರನ್ನ ನಂಬಿದನು, ಅದು ಜೀವವುಳ್ಳಂತ ನಂಬಿಕೆ. ಆ ನಂಬಿಕೆ ಕ್ರಿಯೆಗಳ ಮೇಲೆ ಆಧಾರವಾಗಿರ್ತದೆ, ಅದು ಸಂಪೂರ್ಣವಾಗಿ ದೇವರ ಮೇಲೆ, ದೇವರ ಮಾತುಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ಅಬ್ರಹಾಮನ 101% ಕಾನ್ಫಿಡೆನ್ಸ್ ದೇವರಲ್ಲಿ ಇತ್ತು. ಆ ನಂಬಿಕೆಯನ್ನ ದೇವರು ಅವನ ಲೆಕ್ಕಕ್ಕೆ ಹಾಕಿ ಅದು ನೀತಿ ಎಂಬುದಾಗಿ ಆತನು ಎಣಿಸಿದನು. ಈಗ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ದುಡ್ಡು ಹಾಕ್ತೀವಿ, ಆ ದುಡ್ಡು ನಮ್ದು ಆಗ್ತೈತೆ. ಅದೇ ತರ ಅಬ್ರಹಾಮನ ಜೀವನ ಎಂಬತಕ್ಕಂಥ ಅಕೌಂಟ್ ಅಲ್ಲಿ ಈ ದೇವರು ಹಾಕಿದ್ದೇನಪ್ಪ ಅಂತ ಹೇಳಿದ್ರೆ ನೀತಿ. ನೀತಿಯನ್ನ ಅವನ ಅಕೌಂಟಿಗೆ ಹಾಕಿದ್ರು, ಅವನ್ ಲೆಕ್ಕಕ್ಕೆ ಹಾಕಿದ್ರು. ಯಾವಾಗ ಅವನ್ ಲೆಕ್ಕಕ್ಕೆ ನೀತಿಯನ್ನ ಹಾಕಿದ್ರು, ಅವನ್ ಬಳಿಯಲ್ಲಿ ಈಗ ನೀತಿ ಇದೆ. ಯಾವಾಗ ನಿಮ್ಮ ಅಕೌಂಟಿಗೆ ಯಾರಾದ್ರೂ ಒಬ್ರು 1 ಕೋಟಿ ರೂಪಾಯಿ ಹಾಕ್ತಾರೋ, 1 ಕೋಟಿ ರೂಪಾಯಿ ಅಮೌಂಟ್ ನಿಮ್ಮ ಹತ್ರ ಇದೆ. ಅದೇ ರೀತಿ ಅಬ್ರಹಾಮನ ಲೆಕ್ಕಕ್ಕೆ ದೇವರು ನೀತಿಯನ್ನು ಹಾಕಿದಾಗ ಅವನ ಜೀವನದಲ್ಲಿ, ಅವನೆಲ್ಲಾ ವಿಷಯಗಳಲ್ಲಿ ದೇವರಿಂದ ಪಡ್ಕೊಂಡಂತ ನೀತಿ ಅವನಲ್ಲಿ ಇತ್ತು. ಆ ನೀತಿ ಅವನ ಅಕೌಂಟಿಗೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ದೇವರ ಮಾತುಗಳಲ್ಲಿ ಇಟ್ಟಂತ ಕಾರಣ. ಅದೇ ತರ ನಾವು ಕೂಡ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಾವು ಯೇಸು ಕ್ರಿಸ್ತನ ದೇವರೆಂಬುದಾಗಿ, ರಕ್ಷಕನೆಂಬುದಾಗಿ ನಾವು ನೋಡ್ತೇವೆ. ನಾವು ನಮ್ಮನ್ನೇ ಕರ್ತನ ಕರಗಳಲ್ಲಿ ಸಮರ್ಪಿಸ್ತೇವೆ. ನಾವು ಆತನ ಕರ್ತಾದಿ ಕರ್ತನನ್ನಾಗಿ, ರಾಜಾದಿ ರಾಜನನ್ನಾಗಿ ಸ್ವೀಕರಿಸಿದ್ದೇವೆ. ಅದಕ್ಕೆ ನಾವು ವಿಧೇಯರಾಗ್ತಕ್ಕಂಥದ್ದು. ಸೊ ಆ ಒಂದು ನಂಬಿಕೆ ನಮ್ಮನ್ನ ರಕ್ಷಣೆಗೆ ನಡೆಸುತ್ತದೆ. ಆ ಒಂದು ನಂಬಿಕೆ ನಮ್ಮನ್ನು ಕೂಡ ನೀತಿವಂತರನ್ನಾಗಿ ಮಾಡುತ್ತೆ. ಸೊ ಅದರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಒಂದೇ ಒಂದು ವಿಷಯ ಏನಪ್ಪಾ ಅಂತ ಹೇಳಿ, ಸೊ ನಾವ್ ಯಾರು ಕೂಡ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗ್ತಕ್ಕಂಥದ್ದು, ಪರಿಶುದ್ಧರಾಗ್ತಕ್ಕಂಥದ್ದು, ಒಳ್ಳೆಯವರಾಗ್ತಕ್ಕಂಥದ್ದು ನಮ್ಮ ಸ್ವಂತ ಕ್ರಿಯೆಗಳಿಂದ ಅಲ್ಲ. ನಮ್ಮ ಸ್ವಂತ ಕ್ರಿಯೆಗಳು ಯಾವುದೇ ಪ್ರಯೋಜನಕ್ಕೂ ಬರೋದಿಲ್ಲ. ಸೊ ಎರಡನೇದಾಗಿ ನಾವು ನಂಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನನ್ನ ಒಂದು ಸ್ಥಿತಿ, ನನ್ನ ಒಂದು ಸ್ಥಾನ ಏನಾದ್ರೂ ಮನುಷ್ಯರ ದೃಷ್ಟಿಯಲ್ಲ, ಸೊ ದೇವರ ದೃಷ್ಟಿಯಲ್ಲಿ ಏನಾದ್ರೂ ಚೇಂಜ್ ಆಗ್ಬೇಕಾದ್ರೆ, ನನ್ನ ಸ್ಥಾನಮಾನಗಳು ಪರಲೋಕದಲ್ಲಿ ಏನಾದ್ರೂ ಚೇಂಜ್ ಆಗ್ಬೇಕಾದ್ರೆ, ದೇವದೂತರ ಮುಂದೆ ಆಗಿರ್ಬಹುದು, ಸೆರಾಫಿಗಳ ಮುಂದೆ ಆಗಿರ್ಬಹುದು, ಕೆರೂಬಿಗಳ ಮುಂದೆ ಆಗಿರ್ಬಹುದು, ನನ್ನ ಸ್ಥಾನ ಮಾನ ಐಡೆಂಟಿಟಿ ಏನಾದ್ರೂ ಚೇಂಜ್ ಆಗ್ಬೇಕಾದ್ರೆ, ಅದು ಚೇಂಜ್ ಆಗ್ತಕ್ಕಂಥದ್ದು ದೇವರಲ್ಲಿ, ದೇವರ ಮಾತುಗಳಲ್ಲಿ ನಾನು ಎಷ್ಟು ಮಾತ್ರ ನಂಬಿಕೆಯನ್ನ ಇಡ್ತೇನೋ, ಆ ನಂಬಿಕೆ ನನ್ನ ಸ್ಥಾನಮಾನಗಳನ್ನ, ನನ್ನ ಐಡೆಂಟಿಟಿಯನ್ನ ಪರಲೋಕ ರಾಜ್ಯದಲ್ಲಿ ಚೇಂಜ್ ಮಾಡುತ್ತೆ ಹೊರತು ಬೇರೆ ಯಾವುದು ಕೂಡ ಅದಕ್ಕೆ ಕಾರಣ ಅಲ್ಲ. ಸೊ ಈ ಸತ್ಯವನ್ನ ನಾವು ತಿಳ್ಕೊಳ್ಬೇಕು. ಸೊ ಇಂಥ ಒಂದು ನಂಬಿಕೆ ನಮ್ಮಲ್ಲಿ
ಇರಬೇಕು. ಈ ನಂಬಿಕೆಯಿಂದ ನಾವು ದೇವರನ್ನ ಆಶ್ರಯಿಸಿಕೊಂಡು ಮುಂದೆ ಸಾಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಾವು ಮಾಡುವಂತ ಒಳ್ಳೆ ಕಾರ್ಯಗಳಲ್ಲಿ, ಪುಣ್ಯ ಕ್ರಿಯೆಗಳಲ್ಲಿ ಆಶ್ರಯ ಬಿಟ್ಟುಕೊಳ್ಳಬಾರದು. ಅದು ಡೇಂಜರ್. ಅದನ್ನ ಮೊದಲನೇದಾಗಿ ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ದೇವರ ಬಳಿಗೆ ಹೋಗೋದೇ ಆದ್ರೂ ಕೂಡ ನಮ್ಮ ಕಾನ್ಫಿಡೆನ್ಸ್ ಯಾವಾಗ್ಲೂ ಕೂಡ ನಮ್ಮ ಒಳ್ಳೆ ಕಾರ್ಯಗಳ ಮೇಲೆ ಅಲ್ಲ. ಸೊ ಯೇಸು ಕ್ರಿಸ್ತನ ನಮಗೋಸ್ಕರವಾಗಿ ಏನ್ ಮಾಡಿದಾನೆ ಆ ಕಾರ್ಯಗಳ ಮೇಲೆ ನಂಬಿಕೆ ಇಡಬೇಕು. ಅದರ ಮೇಲೆ ನಂಬಿಕೆ ಇಡೋದ್ರ ಮೂಲಕ ನಾವು ದೇವರ ಸನ್ನಿಧಿಯಲ್ಲಿ ಹೋಗ್ಬೇಕು. ಅಂತ ಒಂದು ನಂಬಿಕೆ ದೇವರ ರಾಜ್ಯದಲ್ಲಿ, ದೇವರ ಬಳಿಯಲ್ಲಿ ಬಹಳ ಇಫೆಕ್ಟಿವ್ ಆಗಿರುತ್ತೆ. ಅದು ಫಲ ಕೊಡುತ್ತೆ. ಆ ನಂಬಿಕೆ ಕಾರ್ಯ ಮಾಡುತ್ತೆ. ಸೊ ಇಷ್ಟು ಹೇಳಿ ಇವತ್ತು ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇರೋದೇ ಆದ್ರೆ ಸೊ ನೀವೀಗ ಕೇಳ್ಬೇಡಿ.